ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಯುವಕರ ಬಂಧನಕ್ಕೆ ಬಂದ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಬಾಗಲಕೋಟೆಯಲ್ಲಿ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಯುವಕರ ಬಂಧನಕ್ಕೆ ಬಂದ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಸ್ಥಳದಿಂದ ಪೊಲೀಸರು ಕಾಲ್ಕಿತ್ತಿದ್ದಾರೆ. ಕಿಲ್ಲಾ ಓಣಿಯ ಯುವಕರ ಬಂಧನಕ್ಕೆ ಬಂದಿರ್ತಾರೆ ಪೊಲೀಸರು. ಈ ಒಂದು ಸಂದರ್ಭದಲ್ಲಿ ಮಹಿಳೆಯರ ಜೊತೆ ವಾಗ್ವಾದ ನಡೆಯುತ್ತೆ. ಮಹಿಳೆಯರು ತರಾಟೆಗೆ ತೆಗೆದುಕೊಳ್ತಾರೆ. ಹೀಗಾಗಿ ಸ್ಥಳದಿಂದ ಪೊಲೀಸರು ಕಾಲ್ಕಿತ್ತಿದ್ದಾರೆ. ಕಿಲ್ಲಾ ಓಣಿಯ ಯುವಕರ ಬಂಧನಕ್ಕೆ ಬಂದಿದ್ರು ಪೊಲೀಸರು. ಈ ವೇಳೆ ಪೊಲೀಸರು ಹಾಗೂ ಮಹಿಳೆಯರ ಮಧ್ಯೆ ವಾಗ್ವಾದ ನಡೆದಿದೆ. ವಾಗ್ವಾದದ ವೇಳೆ ಮಹಿಳೆಯರ ಬಟ್ಟೆ ಹರಿದಿದ್ದಾರೆ ಪೊಲೀಸರು ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಮಹಿಳೆಯರ ಜೊತೆ ಪೊಲೀಸರು ಅನುಚಿತವಾಗಿ ವರ್ತಿಸಿದ್ದಾರೆ ಎನ್ನುವಂತಹ ಆರೋಪ ಇದು. ಮಹಿಳೆಯರನ್ನ ಪೊಲೀಸರು ಎಳೆದಾಡಿದ್ದಾರೆ. ಈ ರೀತಿ ಸಾಲು ಸಾಲು ಆರೋಪಗಳು ಪೊಲೀಸರ ಮೇಲೆಯೇ ಬಂದಿರುವಂಥದ್ದು. ಬಾಗಲಕೋಟೆಯಲ್ಲಿ ಪೊಲೀಸರ ವಿರುದ್ಧ ಮಹಿಳೆಯರು ಪ್ರೊಟೆಸ್ಟ್ ನಡೆಸಿದ್ದಾರೆ. ಹಾಗಾದ್ರೆ ಪ್ರತಿಭಟನೆ ವೇಳೆ ಮಹಿಳೆಯರ ಬಟ್ಟೆ ಹರಿದ್ರ ಪೊಲೀಸರು ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಬಟ್ಟೆ ಹರಿದಿದ್ದಾರೆ ಅಂತ ಮಹಿಳೆಯರು ಆರೋಪವನ್ನ ಮಾಡಿದ್ದಾರೆ. ಮಹಿಳೆಯರ ತರಾಟೆ ಹಿನ್ನೆಲೆ ಸ್ಥಳದಿಂದ ಪೊಲೀಸರು ಕಾಲ್ಕಿತ್ತು. ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ ಅಂತ ಮಹಿಳೆಯರು ಕಣ್ಣೀರಿಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಇನ್ನು ಮಹಿಳೆಯರ ಆರೋಪ ಏನು, ಜೊತೆಗೆ ಪೊಲೀಸರು ಇದ್ರ ಬಗ್ಗೆ ಏನಾದ್ರೂ ರಿಯಾಕ್ಟ್ ಮಾಡಿದ್ರಾ ಹೇಗೆ ಅಂತ? ಇಲ್ಲ, ಸದ್ಯಕ್ಕೆ ಬಾಗಲಕೋಟೆ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಹಿರಿಯ ಅಧಿಕಾರಿಗಳು ಬಾಗಲಕೋಟೆ ನಗರದ ಜಿಲ್ಲಾ ಗಲ್ಲಿಯ ತಂಗಸಾಲಿ ಗಲ್ಲಿಯಲ್ಲಿ ನಡೆದಂತಹ ಘಟನಾ ಸ್ಥಳಕ್ಕೆ ಆಗಮಿಸಿ ಮಹಿಳೆಯರಿಗೆ ಮಾತುಕತೆ ನಡೆಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ನಡೆದಂತಹ ಘಟನಾವಳಿಯ ವಿವರವನ್ನ ಹೇಳ್ತಾ ಈ ರೀತಿ ನಮ್ಮ ಮೇಲೆ ದೌರ್ಜನ್ಯವನ್ನ ಎಸಗಬಾರದಿತ್ತು ಎನ್ನುವ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಹಿಂದೂ ಸಂಘಟನೆ ಕಾರ್ಯಕರ್ತ ಮುತ್ತು ಮಾಗಿ ಎನ್ನುವ ಯುವಕರನ್ನ ಕರೆದೊಯ್ಯುತ್ತಿರುವಂತಹ ಸಂದರ್ಭದಲ್ಲಿ ಯಾವ ಉದ್ದೇಶ, ಯಾವ ಕಾರಣಕ್ಕಾಗಿ ಆತನನ್ನ ವಶಕ್ಕೆ ಪಡಿತಾ ಇದ್ದೇವೆ ಅನ್ನೋ ಕಾರಣವನ್ನ ಪೊಲೀಸರು ಹೇಳಬೇಕಾಗುತ್ತೆ. ಆದ್ರೆ ಪೊಲೀಸರು ಯಾವುದೇ ರೀತಿಯ ಕಾರಣವನ್ನ ಹೇಳಲಾರದೆ ಖಾಸಗಿ ವಾಹನವನ್ನ ತೆಗೆದುಕೊಂಡು ಬಂದು ಸಿಪಿಐ ಮತ್ತು PSI ಡಿವೈಎಸ್ಪಿ ಎಲ್ಲರೂ ಸೇರಿ ಆತನನ್ನ ಎಳೆದುಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಅದನ್ನ ಪ್ರಶ್ನೆ ಮಾಡಿದಾಗ ಅವರ ವಿರುದ್ಧವರು ಕೂಡ ದೌರ್ಜನ್ಯ ನಡೆಸಿದ್ರು ಅನ್ನೋ ಆರೋಪ ಮಾಡ್ತಾರೆ. ಮಹಿಳೆಯರ ಕುಪ್ಪಸ ಮತ್ತು ಅವರ ಮೈ ಮೇಲೆ ಬಟ್ಟೆ ಸೀರೆಗಳಿಗೆ ಕೈ ಹಾಕಿ ಎಳೆದಿದ್ದಾರೆ ಅನ್ನೋ ಆರೋಪ ಇದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಒಬ್ರು ಮಾತನಾಡೋದಕ್ಕೆ ಇಲ್ಲೇ ಇದ್ದಾರೆ, ಸುಷ್ಮಿತಾ ಅಂತ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ, ಅವ್ರು ಮಾತನಾಡ್ತಾರೆ. ಎಸ್ ಸುಷ್ಮಿತಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸುಷ್ಮಿತಾ? ಕೇಳಿಸ್ತಾ ಇದೆ. ಹರಿ ಓಂ. ಓಕೆ, ಪೊಲೀಸರು ಯಾಕೆ ಬಂದಿದ್ರು, ಏನಾಯ್ತಲ್ಲಿ? ಈ ಮಧ್ಯಾಹ್ನ 4 ಗಂಟೆಗೆ ನಡೆದಂತಹ ಈ ಘಟನೆ ಇಲ್ಲಿ ಹೇಳಿ ಕೇಳಿಸ್ತಾ ಇದೆ. ಇಲ್ಲಿ 3 ಗಂಟೆಗೆ ಅಥವಾ 4 ಗಂಟೆಗೆ ನಮ್ಮಣ್ಣ ಊಟ ಮಾಡ್ತಿದ್ದ. ಎಲ್ಲಾ ಹುಡುಗರ ಜೊತೆಗೆ ಹಾಗೆ ನಕ್ಕೊಂತ ಆಡ್ಕೋತ ಕುಂತಂತ ನಮ್ಮಣ್ಣ ಊಟ ಸಮಯ ಆಯ್ತು ಅಂತ ಊಟ ಮಾಡ್ತಾ ಇದ್ದ. ಅಂತ ಊಟ ಮಾಡ್ತಿರೋಂತ ನಮ್ಮಣ್ಣನ ಅವರು ಪೊಲೀಸರೆಲ್ಲ ಸಾಮಾನ್ಯವಾಗಿ ಇಲ್ಲೇ ಕಾಯ್ತಾ ಕುಳಿತಿದ್ರು. ಅಂದ್ರೆ ಇದು ಕಿಲ್ಲಾ ತಂಗಸಾಲಿ ಗಲ್ಲಿ ಆಗಿರೋದ್ರಿಂದ ಕಿಲ್ಲಾದಲ್ಲಿ ನಡೆದಂತಹ ಪ್ರಕರಣ, ಅದ್ರ ಸಂಬಂಧ ಇಲ್ಲಿ ಎಲ್ಲಾರು ಇಲ್ಲಿ ಪ್ರೊಟೆಕ್ಷನ್ ಅನ್ನ ಕೊಟ್ಟಿದ್ರು. ಅಂದ್ರೆ ಪ್ರೊಟೆಕ್ಷನ್ ಅನ್ನೋಕ್ಕಿಂತ ಇಲ್ಲಿ ನಮ್ಮ ಕಿಲ್ಲಾನ ಹೈಲೈಟ್ ಮಾಡಿ ಏನಾದ್ರೂ ಘಟನೆ ನಡೆದಿಗಿಡ್ದಿತ್ತ ಅಂತ ಕಾಯ್ಕೋತ ಕುಂತಂತ ಪೊಲೀಸರು ಬೆಳಗ್ಗೆಯಿಂದ ಕುಂತಿದ್ರು. ಅಂತ ಕುಂತಂತ ಸಂದರ್ಭದೊಳಗ ಅವರಿಗೆ ನಾವು ಕುಡಿಯಕ್ ನೀರೋ ಏನೋ ಕೇಳಿದಾಗೆಲ್ಲ ನಾವು ಕೊಟ್ಟಿವಿ. ಅಷ್ಟು ಅದನ್ನ ಮೀರಿ ಅವರು ಅದನ್ನ ಕೃತಜ್ಞತೆಯನ್ನ ಮೀರಿ ಸುಮ್ನೆ ಇದ್ದಂತಹ ನಮ್ಮ ಅಣ್ಣನನ್ನ ಹಂಗೆ ಏನು ಕಾರಣ ಕೊಡದೆ ಹೇಳ್ಕೊಂಡು ಹೋಗ್ತಾರೆ. ಅಂತ ಹೇಳ್ಕೊಂಡು ಹೋದಂತಹ ಸಂದರ್ಭದೊಳಗ ನಮ್ಮ ಎಲ್ಲಾ ಹೆಣ್ಣು ಮಕ್ಕಳು ಕೂಡಿ ಯಾಕೆ ಹೇಳ್ಕೊಂಡು ಹೊಂಟಿರಾ, ಏನ್ ಕಾರಣ ಐತಿ, ಏನ್ ಮಾಡೋಣ ಅಂತ ಹೇಳ್ಕೊಂಡು ಹೊಂಟಿರಿ ನೀವು ಅಂತ ಕೇಳದಂತಹ ಸಂದರ್ಭದೊಳಗ ಹೆಣ್ಮಕ್ಳ ಮ್ಯಾಗ ಶೋಷಣೆ ಮಾಡಕ್ ಮುಂದಾಗ್ತಾರ, ದೌರ್ಜನ್ಯ ಮಾಡಕ್ ಮುಂದಾಗ್ತಾರ. ಅಂತ ಸಂದರ್ಭದೊಳಗ ನಮ್ಮ ಹೆಣ್ಣು ಮಕ್ಕಳ ಸೀರೆ ಮತ್ತು ಬ್ಲೌಸ್ಗೆ ಕೈ ಹಾಕಿ ಎಳೆದು ತುಂಬಾ ರಾಧಾಂತ ಮಾಡ್ಬಿಡ್ತಾರೆ. ಅಂತ ಸಂದರ್ಭದೊಳಗ ನಮ್ಮ ಓಣಿಯಲ್ಲಿರುವಂತ ಅಣ್ಣ ಮತ್ತು ತಮ್ಮಂದಿರು ಮತ್ತು ಮಹಿಳೆಯರು ಆ ಕಾರು, ಅಂದ್ರೆ ಯಾವ್ದು ಪೊಲೀಸ್ ವಾಹನ ಅಲ್ಲ, ಅದು ಪೊಲೀಸ್ ವಾಹನ ಅಂತಂದ್ರೆ ಹೆಂಗಿರುತ್ತೆ ಅಂದ್ರೆ
ಪ್ರೈವೇಟ್ ವಾಹನ ತಗೊಂಡ್ ಬಂದು ನಮ್ಮ ಅಣ್ಣನನ್ನ ಕರ್ಕೊಂಡು ಹೋಗೋಕ ಮುಂದಾದ್ರು ಅಂತ ಸಂದರ್ಭದೊಳಗ ಅವ್ರು ಯಾರು ಕೂಡ ಬಿಡ್ಲಿಲ್ಲ. ನಮ್ಮ ಅಣ್ಣ ಈಗ ಒಟ್ಟ ಕಿಲ್ಲದೊಳಗೆ ಇಲ್ಲ. ಅವ ಹೆಂಗಂದ್ರೆ ಸಮಾಜ ಸೇವಾ ಹಿ ಪರಮೋಚ್ಚ ಧರ್ಮ ಹೇ ಅಂತಂದು ಸೇವಾ ಮಾಡ್ಕೊಂತ ಹೋದಂತ ಅಣ್ಣನಿಗೆ ಯಾವ್ದು ಕಾರಣ ಇಲ್ದೆ ಅವ್ರನ್ನ ಬಂಧಿಸಕ ಮುಂದಾದಂತ ಪೊಲೀಸು ಈಗ ಏನೇ ಗಲಾಟೆ ಆದ್ರೂ ಕೂಡ ಬಂದು ಮುಂದೆ ನಿಂದಿರ್ತಾರ. ಅಂದ್ರೆ ಏನ್ರ ಆಯ್ತಂದ್ರ ಪ್ರೊಟೆಕ್ಷನ್ ನೀಡಾಕ ಆಗ್ಲಿ ಏನಾಯ್ತು ಅಂತ ಕೇಳಾಕ್ ಬಂದಂತವ್ರು ಅವ್ರ ಕಡೆ ಆದಂತ ಈ ತಪ್ಪಿನಿಂದ ಇಲ್ಲಿ ಒಬ್ರು ಕೂಡ ಪೊಲೀಸರು ಬಂದಿಲ್ಲ. ಇಂಥ ಸಿಚುವೇಶನ್ ಒಳಗ ಈಗ ನಮ್ಮ ಅಣ್ಣ ಎಲ್ಲಿ ಹೋಗ್ಯಾನೋ ಗೊತ್ತಿಲ್ಲ, ಆದ್ರೆ ನಮ್ಮ ಅಣ್ಣ ನಮ್ಗೆ ಇಲ್ಲಿ ಬೇಕು. ಅಂದ್ರೆ ಈಗ ಮುತ್ತು ಮಾಗಿ ಅಂತ ಇದಾರಲ್ಲ ಅವರೇನಾ ನಿಮ್ಮ ಅಣ್ಣ? ಹೌದು. ಓಕೆ, ಎಷ್ಟು ಜನ ಇದ್ರು ಪೊಲೀಸರು ಜೊತೆಗೆ? ಅವ್ರನ್ನ ಯಾಕೆ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ರು? ಏನಾದ್ರು ಅರೆಸ್ಟ್ ವಾರೆಂಟ್ ಏನಾದ್ರು ತಂದಿದ್ರ? ಹೇಗೆ? ಏನು ಕಾರಣ ಇಲ್ಲ, ವಾರೆಂಟ್ ಕೂಡ ಇದ್ದಿದ್ದಿಲ್ಲ. ಸೊ ಏನು ಇರಲಿಲ್ಲ, ನೀವು ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಈ ರೀತಿ ಆಗಿದೆ. ಈ ರೀತಿ ಮಾಡಿ ಪ್ರೈವೇಟ್ ವಾಹನ ತಗೊಂಡ್ಬಂದು ಅವರು ಇದು ಪ್ಲಾನ್ ಮಾಡಿ ಮಾಡಿದ್ರ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಈಗ ಅವರು ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಬರೋದಕ್ಕೆ ಕಾರಣ ಅಂದ್ರೆ ಅವತ್ತು ನಡೆದಂತಹ ಮೆರವಣಿಗೆಯಲ್ಲಿ ಅವ್ರೇನಾದ್ರು ಭಾಗವಹಿಸಿದ್ರಾ ಹೇಗೆ? ಇಲ್ಲ ಅವರು ತಿರುಪತಿಗೆ ಟೂರಿಗೆ ಹೋಗಿದ್ರು. ಇಂತ ಗಲಾಟೆ ಆಗಿದೆ ಅಣ್ಣ ಹೋಗ್ಬೇಡ ಹೊರಗೆ ಅಂತ ಹೇಳಿ ನಾವು ಮನೆಯೊಳಗೆ ಇಟ್ಕೊಂಡಿದ್ವಿ. ಇಂತ ಗಲಾಟೆಗೆ ನಾವು ನಮ್ಮ ಅಣ್ಣನನ್ನ ಬಿಟ್ಟೇ ಇಲ್ಲ. ನಾವು ಈಗ ಪೊಲೀಸರದ ಸ್ಥಿತಿ ಹೆಂಗಾಗಿದೆ ಅಂತಂದ್ರ ಕಲ್ಲು ಮತ್ತೆ ಚಪ್ಪಲಿ ಒಗದಂತಹ ಮಸೂತಿಗೆ ಪ್ರೊಟೆಕ್ಷನ್ ಕೊಟ್ಟಾರಿ ಅವರು. ಒಗಸ್ಕೊಂಡವ್ರು ನಾವು ನಮ್ಮನ್ನ ಬಂದ್ಸಾಕ್ ಮುಂದಾಗ ಅಂತಾರ, ಮತ್ತ ಒಳ್ಳೆ ನಮ್ಮ ಮ್ಯಾಲ ಶೋಷಣೆ ಮಾಡಕ್ ಮುಂದಾಗ ಅಂತಾರ. ನಾವು ಕಲ್ಲು ಮತ್ತೆ ಚಪ್ಪಲಿ ನೋಡ್ಕೊಂಡು ನಾವು ಸುಮ್ಮ ಇರ್ಬೇಕು. ನಮ್ಮ ಮೇಲೆ ಹಂಗೆ ಶೋಷಣೆ ನಿರಂತರವಾಗಿ ನಡೀತಾನೆ ಇರ್ಬೇಕು. ನಾವು ಶೋಷಣೆ ಹಂಗೆ ಮಾಡಿಸ್ತಾನೆ ಇರ್ಬೇಕು. ಅವ್ರಿಗೆ ಪ್ರೊಟೆಕ್ಷನ್. ಇಲ್ಲಿ ಕಲ್ಲು ಮತ್ತೆ ಚಪ್ಪಲಿನ ಒಗಸ್ಕೊಂಡು ನಾವು ಸುಮ್ಮನೆ ನಿಂತಿದೀವಿ, ಮತ್ತೆ ಒಳ್ಳೆ ನಮಗೇನೆ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನಿಮ್ಮ ಅಣ್ಣ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಪೊಲೀಸ್ ಠಾಣೆ ಒಳಗೆ ನಮ್ಮ ಅಣ್ಣ ಇಲ್ಲ ಅಂತೆ. ಪೊಲೀಸ್ ಠಾಣೆ ಒಳಗೆ ನಮ್ಮ ಅಣ್ಣ ಇಲ್ಲ ಅಂತೆ. ಅವ್ರನ್ನ ಚೂರಿ ಅವ್ರಿಗೆಲ್ಲ ಮೈ ಮೇಲೆಲ್ಲ ಗಾಯ ಮಾಡಿದ್ದಾರೆ. ಮತ್ತೆ ಈಗ ನಮ್ಮ ಅಣ್ಣ ಎಲ್ಲಿ ಹೋಗಿದಾನೋ ನಮಗ್ ಗೊತ್ತಿಲ್ಲ. ನಮ್ಮ ಅಣ್ಣ ಬೇಕು. ನಿಮ್ ಮನೆಯಿಂದ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಹೋದ್ರ ಅಥವಾ ಏನಾಯ್ತಲ್ಲಿ? ಅಂದ್ರೆ ಈಗ ಜಗಳ ಎಲ್ಲ ಪೊಲೀಸ್ ಅವ್ರಿಗೆ ಕರ್ಕೊಂಡು ಹೋದ್ರು, ಬಿಡ್ಲಿಲ್ಲ ನಾವು ಕಾರಣ. ಆದ್ರೂ ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ನಮ್ಮ ಅಣ್ಣ ಇಷ್ಟು ಗಲ್ಬೆ ಒಳಗೆ ನಮ್ಮ ಅಣ್ಣ ಎಲ್ಲೋ ಕಾಣಿ ಆಗಿದೆ. ನಮ್ಮ ಅಣ್ಣ ಬೇಕು. ಈಗ ಪೊಲೀಸ್ ಏನ್ ಹೇಳ್ತಿದ್ದಾರೆ? ಅಂದ್ರೆ ಅಣ್ಣ ಎಲ್ಲಿ ಅಂದ್ರೆ ಏನ್ ಹೇಳ್ತಿದ್ದಾರೆ? ಅವ್ರೇನು ಹೇಳ್ತಾ ಇಲ್ಲ. ಒಳ್ಳೆ ಇಲ್ಲಿ ಮಂಜುನಾಥ್ ಅನ್ನೋರು ಆಗಿರ್ಬೋದು, SP ಅನ್ನೋರು ಆಗಿರ್ಬೋದು, ಅವರು ಸಸ್ಪೆಂಡ್ ಆಗ್ಬೇಕು ಅಂತ ಹೇಳ್ತಾ ಇದೀವಿ. ಇಲ್ಲಿ ಮಹಿಳೆಯರೆಲ್ಲರೂ ಕೂಡಿ ಧರಣಿ ಕುಂತಿದ್ದಾರೆ, ಧಿಕ್ಕಾರ ಕೂಗ್ತಾ ಇದ್ದಾರೆ. ಆದ್ರೂ ಕೂಡ ಅವರು ಏನು ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಇಲ್ಲ, ತಮ್ಮ ನಿರ್ಧಾರಗಳನ್ನ ವ್ಯಕ್ತಪಡಿಸ್ತಾ ಇಲ್ಲ. ಈಗ ನಿಮ್ಮ ಮನೆ ಹತ್ರ ಪೊಲೀಸರು ಬಂದ್ರಲ್ವಾ, ಅವಾಗ ನೀವು ಯಾಕೆ ಈ ತರ ಮಾಡ್ತೀರಾ ಅಂತ ಏನಾದ್ರು ಕೇಳಿದ್ರ? ಅದಕ್ಕೆ ಅವ್ರೇನು ಆನ್ಸರ್ ಕೇಳಿದ್ದಕ್ಕೆ ಅವರು ನಮ್ಮ ಹೆಣ್ಣು ಮಕ್ಕಳ ಸೀರೆ ಮತ್ತು ಕುಪ್ಪಸಕ್ಕೆ ಕೈ ಹಾಕಿ ಹರಿದ್ಬಿಟ್ರು. ಹರಿದು ಇಷ್ಟೆಲ್ಲ ದೌರ್ಜನ್ಯ, ಇಷ್ಟೆಲ್ಲ ಶೋಷಣೆ ಮಾಡಿದ್ರು. ಅಲ್ಲ, ಇವರು ನಮ್ಮನ್ನ ಕಾಯೋಕಿದಾರ ಅಥವಾ ನಮ್ಮ ಮೇಲೇನೆ ದೌರ್ಜನ್ಯ ಮಾಡೋಕದಾರ? ಇಲ್ಲ ಯಾರಾದ್ರೂ ಒಬ್ರು ಕಾಡ್ತಿದ್ರು ಅಥವಾ ಯಾರಾದ್ರೂ ಇದನ್ ಮಾಡಿದ್ರು ಅಂತಂದ್ರೆ ಇವರು ಅವ್ರನ್ನ ಜೈಲೊಳಗೆ ಹಾಕೋದಾಗ್ಲಿ, ಇವರು ಅವ್ರನ್ನ ಬಂಧಿಸೋದಾಗ್ಲಿ ಮಾಡ್ತಾರೆ. ಅಧಿಕೃತವಾಗಿ ಕ್ರಮ ಚಲಿಸ್ತಾರೆ. ಇವರೇ ಶೋಷಣೆ ಮಾಡ್ತಾ ಇದ್ದಾರೆ, ಇವರೇ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂದ್ರೆ ನಾವು ಯಾರ ಕಡೆ ಹೋಗಿ ನಮ್ಮ ಮೊರೆನ ಇಡ್ಬೇಕು? ನಮ್ಮನ್ನ ರಕ್ಷಣೆ ಮಾಡ್ಬೇಕಾದವ್ರೆ ನಮ್ಮನ್ನ ಶೋಷಣೆ ಮಾಡಕ್ ಕುಂತ್ರೆ ನಾವು ಯಾರಿಗೆ ಹೋಗಿ ಬೇಡ್ಕೋಬೇಕ್ರಿ? ಹೌದು. ಎಷ್ಟು ಜನ ಬಂದಿದ್ರು ಪೊಲೀಸರು ಅಲ್ಲಿಗೆ? 8 ರಿಂದ 10 ಜನ ಇದ್ರು ಅವರು. ಓಕೆ, ಅಂದ್ರೆ ಯಾರ ಮೇಲೆಲ್ಲ ಹಲ್ಲೆ ಮಾಡಿದ್ದಾರೆ? ಅಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆನೆ ಹಲ್ಲೆ ಆಗಿದ್ಯಾ? ಹೌದು, ನಮ್ಮ ಹಿರಿಯ ಅಜ್ಜಿ ಆದಂತ ಸಂಗವ್ವ ಅವ್ರನ್ನ ಹಂಗೆ ತುಳಿದ್ಬಿಟ್ಟು ಹೋಗಿದ್ದಾರೆ. ಹಂಗಂದ್ರೆ ಸಣ್ಣ ಮಕ್ಕಳನ್ನೆಲ್ಲ ದುಗಿಸ್ತಾ ಹಂಗೆ ಹೋಗಿದ್ದಾರೆ. ಮತ್ತೆ ಹೆಣ್ಮಕ್ಳು ಅಂದ್ರೆ ನಮ್ಮ ಅಮ್ಮ ಆಗ್ಬೇಕು ಮತ್ತೆ ನಮ್ಮ ಅತ್ತಿಯವ್ರು ಆಗ್ಬೇಕು, ಅವ್ರದ್ದೆಲ್ಲ ಬ್ಲೌಸ್ ಅನ್ನೆಲ್ಲ ಹರಿದ್ಬಿಟ್ಟು ಸೀರೆಗಳಿಗೆಲ್ಲ ಕೈ ಹಾಕಿ ಒಟ್ಟು ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಪೊಲೀಸರೆಲ್ಲರೂ. ಅಂದ್ರೆ ಈಗ ಏನಾದ್ರೂ ಒಂದು ಬಲವಾದ ಎವಿಡೆನ್ಸ್ ಇಲ್ದೇನೆ ಪೊಲೀಸರು ಈ ರೀತಿ ಏಕಾಏಕಿ ಬಂದು ಅರೆಸ್ಟ್ ಮಾಡೋ ಹಾಗೆ ಇಲ್ಲ. ಸೊ ಈ ರೀತಿ ಬಂದಿದ್ದಾರೆ ಹುಡ್ಕೊಂಡು ಅಂದ್ರೆ ಏನಾದ್ರೂ ಎವಿಡೆನ್ಸ್ ಇದೆ ಅವ್ರ ಹತ್ರ ಅಂತ ಬಂದಿದ್ದಾರೆ ಅಂತ? ಸುಮ್ನೆ ಬಂದಿದ್ದಾರೆ. ಬೆಳಗ್ಗೆಯಿಂದ ಕಾಯಕ ಕೂತಿಂತ ಪೊಲೀಸರು ಏಕಾಏಕಿ 4 ಗಂಟೆ ಕಾಯ್ಕೊಂಡು ಕೂತಿದ್ರು ಅವರು. ಕೂತಿದ್ರು. ಯಾವ ವಿಚಾರಕ್ಕೆ? ಅಂದ್ರೆ ಸೆಕ್ಯೂರಿಟಿ ಕೊಡ್ತಿದ್ರ ಅಥವಾ ಏನಕ್ಕೆ? ಸೆಕ್ಯೂರಿಟಿ ಕೊಡೋಕ್ ಬಂದಂತ ಪೊಲೀಸರು ಅವರು ಬೆಳಗ್ಗೆ ಎಲ್ಲ ನಾವು ಉಪಚರಿಸಿವ್ರಿ. ಅವರಿಗೆ ನೀರ್ ಕೊಡೋದಾಗಿರ್ಲಿ, ಚಾ ಕೊಡೋದಾಗಿರ್ಲಿ, ಬೆಳಗ್ಗೆ ನಾಷ್ಟ ಕೊಡೋದಾಗಿರ್ಲಿ, ಇದನ್ನೆಲ್ಲ ಮಾಡಿದೀವಿ ನಾವು. ಅದನ್ನೆಲ್ಲ ಅವರು ಅತಿಥಿ ಸತ್ಕಾರವನ್ನ ಸ್ವೀಕರಿಸಿದ್ರು ಕೂಡ ಮಾನವೀಯತೆ ಇಲ್ಲದೆ ನಮ್ಮ ಅಣ್ಣನನ್ನ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ನಮ್ಮ ಅಣ್ಣ ಇಲ್ಲಿ ಇಲ್ಲ, ಪೊಲೀಸ್ ಠಾಣೆಯೊಳಗೂ ಇಲ್ಲ ಅಂತ. ನಮ್ಮ ಅಣ್ಣ ಬೇಕು ಅಷ್ಟೇ. ಆಗ ಅಂದ್ರೆ ನೀವು ಅವ್ರು ಯಾವಾಗ ಬೆಳಗ್ಗೆಯಿಂದ ಸೆಕ್ಯೂರಿಟಿ ಕೊಡ್ತಾ ಇದ್ರು ಅವಾಗ ನಿಮ್ಮ ಅಣ್ಣ ಮನೇಲೇ ಇದ್ರ? ಅವ್ರ ಜೊತೆ ಮನೇಲೇ ಇದ್ರು. ಅವ್ರ ಜೊತೆ ಮಾತಾಡಿದ್ರು ಇಲ್ವೋ ಗೊತ್ತಿಲ್ಲ. ನಾನು ಕಾಲೇಜ್ಗೆ ಹೋಗಿದ್ದೆ. ಅವರು ಬಂದಂತಹ ಸಂದರ್ಭದೊಳಗ ನಮ್ಮ ಮಾಮಾರ್ ಅಂದ್ರೆ ಅವರು ನಮ್ಮ ಮಾಮಾರ್ ಆಗ್ಬೇಕು. ಅವರು
ನಮ್ಮ ಮಗನ್ನ ಯಾಕೆ ಕರ್ಕೊಂಡು ಹೊಂಟಿದ್ದೀರಾ, ಎದಕ್ಕೆ ಏನು ಅಂತ ಕೇಳಿದ್ದಕ್ಕೆ ಹಿಂಗೆಲ್ಲ ವಿಚಾರಿಸಿದ್ದಕ್ಕೆ ಅವ್ರನ್ನ ಬೂಟ್ಗಳಲ್ಲಿ ಒದಿದ್ದಾರೆ. ಅವರು ಮೊದ್ಲೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಅಂದ್ರೆ BP ಮತ್ತು ಶುಗರ್ ಇಂದ ಬಳಲ್ತಾ ಇದ್ದಾರೆ. ಅವ್ರ ಹೊಟ್ಟೆ ಎಲ್ಲ ಬಾತಿದೆ. ಅಲ್ಲ, ಈಗ ಬೆಳಿಗ್ಗೆಯಿಂದ ಸುಮ್ಮನೆ ಇದ್ದು ಏಕಾಏಕಿ ಈ ರೀತಿ ಮಾಡಿದ್ದಾರೆ ಅಂದ್ರೆ ಯಾರಾದ್ರೂ ಇದಕ್ಕೆ ಕುಮ್ಮಕ್ಕು ಕೊಟ್ರ ಅಥವಾ ಯಾರಾದ್ರೂ ಒತ್ತಡ ಹಾಕಿದ್ರು ಅಂತ ಅನ್ಸುತ್ತೆ ನಿಮ್ಗೆ? ಹೇಗೆ? ಏನು ಅದು ಹಾಗಲ್ಲ. ಈಗ ನಮ್ಮ ಅಣ್ಣ ಆದಂತಹ ಅವ್ರ ತಂದೆ ತಾಯಿಗಳಿಗೆ ಏನಾದ್ರೂ ಆದ್ರೆ ಅದಕ್ಕೆ ಹೊಣೆ ಯಾರು? ನಮ್ ಹಿರಿಯ ಅಜ್ಜಿ ಆದಂತಹ ಸಂಗಮಮ್ಮ ಅವ್ರನ್ನ ಹಂಗೆ ತುಳ್ಕೊಂತ ಹೋಗಿದಾರ. ಅದ್ರ ಅವ್ರಿಗೆ ಏನಾದ್ರೂ ಜೀವಹಾನಿ ಆದ್ರೆ ಇವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದ್ ಕೊಡ್ತಾರ? ಹೌದೌದೌದು, ಇದು ನನ್ನ ಪ್ರಶ್ನೆ. ಅಂದ್ರೆ ಈಗ ಮುತ್ತು ಮಾಗಿ ಅವರು ಈ ಹಿಂದೆ ಈ ರೀತಿ ಯಾವ್ದಾದ್ರು ಒಂದು ಪ್ರತಿಭಟನೆಗಳಲ್ಲಿ ಅಥವಾ ಮೆರವಣಿಗೆಗಳಲ್ಲಿ ಅಥವಾ ಈ ರೀತಿಯಾದಂತಹ ಕೆಲವೊಂದು ವಿಷಯಗಳಲ್ಲಿ ಯಾವುದೇ ಆದಂತಹ ನಾವು ನಮ್ಮ ಜಿಲ್ಲಾ ಅನ್ನುವುದು ನಾವು ರಾಷ್ಟ್ರ ಪ್ರೇಮಿಗಳು ಅಂದ್ರ RSS ಅಂದ್ರೆ ಶಾಖೆಗಳನ್ನ ನಡೆಸ್ತಿದ್ದವರು ನಾವು. ನಮ್ಮ ಧ್ಯೇಯ ಏನಿದ್ರು ಸಮಾಜ ಸೇವಾ ಹಿ ಪರಮೋಚ್ಚ ಧರ್ಮ ಹೇ. ಇಂಥ ಅಂದ್ರೆ ಸಮಾಜ ಕಾರ್ಯಗಳೊಳಗ ನಾವು ಭಾಗಿಯಾಗ್ತಿದ್ವಿ. ಅಂದ್ರೆ ಗೋ ರಕ್ಷಣಾ ಆಗಿರ್ಬೋದು, ತೀರಿ ಹೋದಂತ ಗೋಗಳಿಗೆ ಸಂಸ್ಕಾರ ನೀಡ್ಬೋದಂತಾಗಿರ್ಬೋದು, ಬಡವರಿಗೆ ಊಟ ತಿಂಡಿ, ಹೀಗೆ ಪ್ರಾಣಿ ಪಕ್ಷಿಗಳಿಗೆ ನೀರು, ಇಂಥದ್ರೊಳಗ ನಮ್ಮನ್ನ ಭಾಗವಹಿಸಿದ್ದೇ ಹೊರತು ಇಂಥ ಉಪದ್ಯುಪಿ ಆದಂತಹ ಗಲಭೆ ಒಳಗ ಕೋಮು ಗಲಭೆ ಮಾಡೋ ಇಂಥವ ನಮ್ಮನ್ನ ಅಲ್ವೇ ಅಲ್ಲ ಅವ. ಈಗ ನೀವ್ ಎಲ್ಲಿದ್ದೀರಾ? ಅಂದ್ರೆ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರನೇ ಧರಣಿ ಮಾಡ್ತಿದ್ದೀರಾ? ಹೇಗೆ? ಇಲ್ಲ ನಾವು ಕಿಲ್ಲಾದಲ್ಲಿ ನಮ್ಮ ಓಣಿಯೊಳಗ ನಾವ್ ಅದೀವಿ. ನಮ್ಮ ಓಣಿಯೊಳಗ ನಾವ್ ಅದೀವಿ. ಆದ್ರೆ ನಮ್ಮಣ್ಣ ನಮ್ಮ ಓಣಿಯೊಳಗಿಲ್ಲ, ಮತ್ತೆ ಪೊಲೀಸ್ ಠಾಣೆಯೊಳಗೂ ಇಲ್ಲ ಅಂತೆ. ನಮ್ಮಣ್ಣ ನಮ್ಗೆ ಎಲ್ಲಿ ಹೋಗಿದಾನೋ ಗೊತ್ತಿಲ್ಲ, ನಮಗ್ ನಮ್ಮಣ್ಣ ಬೇಕು ಅಷ್ಟೇ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಫೋನ್ ಏನಾದ್ರು ಮಾಡಿದ್ರಾ? ಹೇಗೆ? ಇಲ್ಲ, ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ. ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ ಸ್ವಾಮಿ. ಅಂತ ಫೋನ್ ಕನೆಕ್ಟ್ ಆಗಲ್ಲ ಅಂತಂದ್ಮೇಲೆ ಅವ್ರು ಫೋನ್ ಮಾಡಿದ್ರು ಏನ್ ಉಪಯೋಗ? ಅವ್ರು ಎಲ್ಲಿದಾರಂತ ಹೆಂಗ್ ತಿಳ್ಕೊಬೇಕು ನಾವು? ಇನ್ ಯಾರಾದ್ರೂ ನಿಮ್ಮ ಊರಿನ ಜನಪ್ರತಿನಿಧಿಗಳು ನಿಮ್ಮ ಸಮಸ್ಯೆ ಕೇಳೋದಕ್ಕೆ ಬಂದ್ರಾ? ಇಷ್ಟೆಲ್ಲ ಆಗ್ತಾ ಇದೆ, ಯಾರಾದ್ರೂ ಆ ಕಡೆ ಬಂದಿದಾರ? ಹೇಗೆ? ಇಲ್ಲ ಅವ್ರು ಪೊಲೀಸರು ಬಂದ್ರು. ಇವರು ಹೆಣ್ಮಕ್ಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅವ್ರಿಗೆ ಆದಂತಹ ಸಂಕಟವನ್ನ ಹೇಳಿದ್ರು ಕೂಡ ಪೊಲೀಸರು ಏನು ಹೇಳಿಲ್ಲ. ಓಕೆ, ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು? ಸುಮ್ನೆ ಹಾಗೆ ಫೋನ್ ಅಲ್ಲಿ ಮಾತಾಡ್ಕೊತಾ ಹಾಗೆ ಹೋಗ್ಬಿಟ್ರು ಅವರು. ಓಕೆ, ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನಮಗೆ ನಮ್ಮ ಅಣ್ಣ ಬರೋ ತನಕ ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಆದಂತಹ ಶೋಷಣೆಗಳಿಗೆ ನ್ಯಾಯ ಸಿಗೋ ತನಕ ಪ್ರತಿಭಟನೆ ಮಾಡೋದು, ಧರಣಿ ಕೊಡೋದು. ಓಕೆ, ಧನ್ಯವಾದ ಸುಷ್ಮಿತಾ ಅವರೇ. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಆದಷ್ಟು ಬೇಗ ನಿಮ್ಗೆ ನ್ಯಾಯ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಅಜ್ಜಿ ಕಡೆ ಹೊಳ್ಳಿಂದ ಮನ್ಯಾಗ ಅದಾನ ಅಜ್ಜಿ ಕಡೆ ಹೊಳ್ಳಿಂದ ಮನ್ಯಾಗ ಅದಾನ್ರಿ ಎಲ್ಲಿ ಹೋಗಿಲ್ಲ ಮನ್ಯಾಗ ಅದಾನ ಅಜ್ಜಿ ಕಡೆ